ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಕ್ರ್ಯಾಬ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಕ್ರ್ಯಾಬ್ ಅನ್ನುಂಟಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಲ್ಲ ತಂದಾಯ್ತು. ಇದರಲ್ಲಿ ಈಗ 1 kg ಅಷ್ಟು ಉಂಟು. ಓಕೆ, ಈಗ ಇದಕ್ಕೇನು ಮಸಾಲ ತೆಗೆಯುವ. ಸ್ವಲ್ಪ ಬಿಸಿ ನೀರಿಗೆ ನಾನು ಇಲ್ಲಿ ಒಂದು 6 ಕೆಂಪು ಮೆಣಸು ಹಾಕಿಟ್ಟಿದ್ದೇನೆ. ಈಗೊಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 1 ಚಮಚ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಅರ್ಧ ಚಮಚ ಅರಶಿನ, ಹತ್ತು ಪೆಪ್ಪರ್, 5 ಎಸಳು ಬೆಳ್ಳುಳ್ಳಿ, 2 ಸಣ್ಣ ತುಂಡು ಚಕ್ಕೆ, ಸ್ವಲ್ಪ ಹುಣಸೆ ಹಣ್ಣು. ಈಗ ಬಿಸಿ ನೀರಲ್ಲಿ ನೆನೆಸಿಟ್ಟ ಮೆಣಸನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಗೂ ಸ್ವಲ್ಪ ಉಪ್ಪು ಕೂಡ ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ. ಆಗ ತೋರಿಸಿದ ಎಲ್ಲ ಕ್ರ್ಯಾಬನ್ನು ಮಾಡ್ತಾ ಇಲ್ಲ, ಸ್ವಲ್ಪವೇ ಸ್ವಲ್ಪ ಮಾಡೋದು, ಒಂದು ಇಬ್ಬರಿಗಾಗುವಷ್ಟು. ಈಗ ಮಸಾಲ ಗ್ರೈಂಡ್ ಕೂಡ ಆಗಿದೆ. ಇಷ್ಟು ಪೇಸ್ಟ್ ಆದರೆ ಸಾಕಾಗ್ತದೆ. ಓಕೆ, ಈಗ ಇದನ್ನು ಸೈಡ್ ಇಡುವ. ನಾನು ಈಗ ಇಷ್ಟನ್ನು ಮಾತ್ರ ಗೀ ರೋಸ್ಟ್ ಮಾಡ್ತಾ ಇರೋದು. ಈಗ ಈ ಕ್ರ್ಯಾಬನ್ನು ಒಂದು ಪಾತ್ರಕ್ಕೆ ಸ್ವಲ್ಪ ನೀರು ಹಾಕಿ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಡ್ತೇನೆ. ಈಗ ಗೀ ರೋಸ್ಟ್ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟೆ. 1 ಸ್ಪೂನ್ ಗೀ ಹಾಕ್ತಾ ಇದ್ದೇನೆ. ಘೀ ಈಗ ಬಿಸಿಯಾಗಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕ್ತಾ ಇದ್ದೇನೆ. ಇದರ ಮಸಾಲ ಗ್ರೈಂಡ್ ಮಾಡುವಾಗ ತುಂಬ ತೆಳು ಮಾಡಲಿಕ್ಕಿಲ್ಲ, ಗಟ್ಟಿ ಮಸಾಲ ಮಾಡಬೇಕು. ಇನ್ನು ಇದನ್ನು ಚೆಂದ ಮಾಡಿ ಫ್ರೈ ಮಾಡಬೇಕು, ನೀರು ಎಲ್ಲ ಹಾಕಲಿಕ್ಕಿಲ್ಲ. ಫ್ರೈ ಮಾಡಿ ಒಂದು 10 ನಿಮಿಷ ಆಗುವಾಗ ನೋಡಿ, ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಇಷ್ಟು ಡಾರ್ಕ್ ಆಗ್ತಾ ಬರಬೇಕು ಇದರ ಕಲರ್. ಇನ್ನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಕ್ರ್ಯಾಬ್ ಅನ್ನು ಹಾಕಬೇಕು. ಚಂದ ಮಾಡಿ ಮಿಕ್ಸ್ ಮಾಡಬೇಕು ಇದನ್ನು. 10 ನಿಮಿಷ ಹೀಗೆ ಫ್ರೈ ಮಾಡಬೇಕು. ಓಕೆ, ಈಗ ಕ್ರ್ಯಾಬ್ ಗೀ ರೋಸ್ಟ್ ರೆಡಿ ಆಗಿದೆ. ಈಗೊಂದು ಸಣ್ಣ ಪಾತ್ರೆ ಇಟ್ಟು ಅದಕ್ಕೆ ತುಪ್ಪ ಹಾಕಿದೆ. 1 ಸ್ಪೂನ್ ಉಂಟು ಇದರಲ್ಲಿ. 5 ರಿಂದ 6 ಗೋಡಂಬಿ ಹಾಕ್ತಾ ಇದ್ದೇನೆ. ಇದನ್ನು ಹೀಗೆ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಕೂಡ ಭಾರಿ ಒಳ್ಳೆ ಆಗ್ತದೆ. ಗೋಡಂಬಿಯ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಈಗ ಕ್ರ್ಯಾಬ್ನ ಮೇಲೆ ಈ ಒಗ್ಗರಣೆಯನ್ನು ಹಾಕಬೇಕು. ಸಿಂಪಲ್ ಆಗಿ ಕ್ರ್ಯಾಬ್ ಗೀ ರೋಸ್ಟ್ ರೆಡಿ ಆಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.